ಬನ್ನಿ ಇವತ್ತು ಒಂದು ಕಾಂಬೋ ರೆಸಿಪಿ ನೋಡೋಣ. ಸ್ಪ್ರಿಂಗ್ ಆನಿಯನ್ ಪಲ್ಯ ಮತ್ತು ಡ್ರೈ ಕೋಸಂಬರಿ. ಸ್ಪ್ರಿಂಗ್ ಆನಿಯನ್ ನೀವು ಕಡ್ಲಿ ಹಿಟ್ಟನ್ನು ಹಾಕಿ ಮಾಡ್ಕೋಬಹುದು. ಇದು ಸ್ವಲ್ಪ ಹೆಲ್ದಿಯರ್ ವರ್ಜನ್. ಖಂಡಿತ ಈ ರೀತಿನೂ ಟ್ರೈ ಮಾಡಿ ನೋಡಿ. ಈ ಕಾಂಬೋ ಪರ್ಫೆಕ್ಟ್ ಕಾಂಬಿನೇಷನ್, ತುಂಬಾ ಟೇಸ್ಟಿ ಇರುತ್ತೆ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ್ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕೋಸಂಬರಿ ಮಾಡೋಣ. ತುಂಬಾ ಈಸಿ ಇದೆ. ಒಂದು ಬೌಲ್ನಲ್ಲಿ ಕಟ್ ಮಾಡಿರುವಂಥ ಸೌಂತಿಕಾಯಿ ಹಾಕಿ, ಹೆರೆದಿಟ್ಟಿರೋ ಗಜ್ರಿ ಹಾಕಿ, ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಹಾಕಿ, ಹಾಗೆ ಕಟ್ ಮಾಡಿರುವಂಥ ಟೊಮ್ಯಾಟೊನು ಹಾಕಿ, ಇದಕ್ಕೂ ಮೆಣಸಿನ್ಕಾಯಿನೂ ಆ್ಯಡ್ ಮಾಡಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಎಲ್ಲ ಕಡೆನೂ ಸ್ಪ್ರಿಂಕಲ್ ಮಾಡಿ ಮತ್ತು ಒಂದು ಕ್ವಿಕ್ ಮಿಕ್ಸ್ ಮಾಡಿ. ನೋಡಿ, ಈ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡೋದ್ರಿಂದ ನಿಮ್ಮದು ಟೇಸ್ಟಿ ಕೋಸಂಬರಿ ರೆಡಿ ಆಗಿದೆ. ನಮ್ಮ ಎಲ್ಲ ರೆಸಿಪೀಸ್ನಲ್ಲಿ ನಾವು ಚಿಲ್ಲಿ ಪೇಸ್ಟನ್ನು ಯೂಸ್ ಮಾಡ್ತೇವೆ. ಸೊ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ನೋಡೋಣ. ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಸುಲಿದಿಟ್ಟಿರೋ ಬೆಳ್ಳುಳ್ಳಿನ ಆ್ಯಡ್ ಮಾಡಿ, ಹಾಗೆ ಸ್ವಲ್ಪ ಜೀರಾನ ಆ್ಯಡ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ನಿಮ್ಮದು ಚಿಲ್ಲಿ ಪೇಸ್ಟ್ ರೆಡಿ ಆಗಿದೆ ನೋಡಿ. ಈಗ ಬನ್ನಿ ಸ್ಪ್ರಿಂಗ್ ಆನಿಯನ್ನ ಸಬ್ಜಿ ಮಾಡೋಣ. ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಡಿ. ಎಣ್ಣೆ ಬಿಸಿ ಆದಮೇಲೆ ಅದರಲ್ಲಿ ಜೀರಿಗೆ ಸಾಸಿವೆನ ಹಾಕಿ, ಜೀರಿಗೆ ಸಾಸಿವೆ ಸ್ವಲ್ಪ ಚಟಾಪಟ ಅಂದಮೇಲೆ ಅದರಲ್ಲಿ ಸ್ಪ್ರಿಂಗ್ ಆನಿಯನದು ವೈಟ್ ಪಾರ್ಟ್ ಅಂದರೆ ಆನಿಯನ್ಸ್ ಕಟ್ ಮಾಡಿ ಹಾಕಿ ಮತ್ತು ಸ್ವಲ್ಪ ಸಾಟೆನ ಮಾಡ್ಕೊಳ್ಳಿ. ನೋಡಿ, ಈ ರೀತಿನ ಸಾಟೆ ಆದಮೇಲೆ ಅದರಲ್ಲಿ ಉಳ್ಳಾಗಡ್ಡಿ ತಪ್ಪಲ ಕಟ್ ಮಾಡಿ ಹಾಕಿ, ಅದನ್ನು ಹಾಕಿ ಸ್ವಲ್ಪ ಸಾಟೆನ ಮಾಡ್ಕೊಳ್ಳಿ. ಸ್ವಲ್ಪ ಸಾಟೆ ಆದಮೇಲೆ ಅದನ್ನು ಸ್ವಲ್ಪ ಸೈಡಿಗೆ ಮಾಡಿಕೊಂಡು ಮಾಡಿರೋಂಥ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿ, ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡಂಗೆ ಮಾಡಿ, ಆಮೇಲೆ ಅದರಲ್ಲಿ ಮಿಕ್ಸ್ ಮಾಡಿಬಿಡಿ. ನೋಡಿ, ಈಗ ಈ ಚಿಲ್ಲಿ ಪೇಸ್ಟ್ ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದರಲ್ಲಿ ಹೆಸರು ಬೇಳೆನ ಹಾಕಿ, ಇದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಇದನ್ನು ಪಲ್ಯಗೂ ಹಾಕೋಕ್ಕಿಂತ ಮೊದಲು 2 ತಾಸು ನೆನೆಸೇ ಇಡಿ. ಪಲ್ಯನಲ್ಲಿ ಆ್ಯಡ್ ಮಾಡಿ ಒಂದು ಕ್ವಿಕ್ ಮಿಕ್ಸ ಮಾಡಿ. ಈಗ ಬನ್ನಿ ಎಲ್ಲ ಡ್ರೈ ಮಸಾಲಾನ ಹಾಕೋಣ. ಅರಿಶಿನ ಹಾಕಿ, ಗರಂ ಮಸಾಲ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲಾನು ಪಲ್ಯನಲ್ಲಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದರಲ್ಲಿ 1-2 ಟೇಬಲ್ ಸ್ಪೂನ್ ನೀರನ್ನು ಆ್ಯಡ್ ಮಾಡಿ, ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಪಲ್ಯನೂ ಚೆನ್ನಾಗಿ ಬೇಯೋಕ್ಕೆ ಬಿಡಿ. ಲಿಡ್ ಓಪನ್ ಮಾಡಿ ಚೆಕ್ ಮಾಡಿ. ನೋಡಿ ಯಾವ ರೀತಿ ಚೆನ್ನಾಗಿ ಆಗಿದೆ ಪಲ್ಯ. ಈ ಕಾಂಬೋ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.